ಇವತ್ತಿನ ಸ್ಪೆಷಲ್ ಏನಪ್ಪಾ ಸ್ವಾಮಿ? ಕಾಕ ಹಾ ಹೇಳಪ್ಪ. ಇವತ್ತಿನ ಸ್ಪೆಷಲ್ ಹಾ ವೆಜಿಟೇಬಲ್ ಪಲಾವ್. ಓಹೋ ಯಾರು ಉಸ್ತುವಾರಿ? ಹಾ ಅದ್ರ ಜೊತೆಗೆ ಮೊಸರುಕಾಯಿ, ಮೊಸರು ಬಜ್ಜಿ, ಮೊಸರು ಬಾಜಿ, ಸಂಪಲೆ ಹಂಗ ಸಂಪು. ಇವತ್ತ ಸೋಮಣ್ಣ ಕುಕ್ಕಿಂಗ್, ಸೋಮಣ್ಣ ಕುಕಿಂಗ್ ಚಾನಲ್ ವ್ಯಕ್ತಪಡಿಸುತ್ತಿರುವ ಕಂಗ್ರ್ಯಾಚುಲೇಷನ್ ಬ್ರದರ್. ಇವತ್ತಿನ ಮಹಾ ಅಡಿಗೆ ಸಂಚಿಕೆ ಪಪ್ಪುಜ್ಗೌಡ ಅವರಿಂದ ಬೀನ್ಸ್ ಕಟ್ ಮಾಡೋ ಸೇವೆ. ಮಾಡಿ ಲೇಟ್ ಆದ್ರೂ ತಿಂದಿಲ್ಲ ಬರಕತ್ತ ಏನ ಸಂಪಲೆ ಅಂತಂದು. ನಿಮ್ಗೊಂದು ಕ್ವಶನ್ ಕೇಳಲಾ? ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ, ಆದ್ರೆ ಫೋಟೋ ಹಿಡಿದ್ರೆ ಮಾತ್ರ ಎಂಟಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಕ್ಯಾಮ್ರಾ ರೌಂಡ್ ಆಗಿರುತ್ತೆ, ಸ್ಕ್ರೀನ್ ರೌಂಡ್ ಆಗಿರಲ್ಲ, ಅದಕ್ಕೆ. ಸ್ಪೆಷಲ್ ಪಲಾವ್ಗೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ ಮತ್ತು ಹಸಿ ಬಟಾಣಿ, ಶೇಂಗಾ, ಪಲಾವ್ ಎಲೆ, ಮಸಾಲ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಹಸಿ ಶುಂಠಿ ಇವೆಲ್ಲ ಸ್ಪೆಷಲ್ ಪಲಾವ್ಗೆ ಹಾಕಿದಂತಹ ಪದಾರ್ಥಗಳು. ಪಲಾವ್ ಐಟಮ್ಸ್ ಜೊತೆ ಸೋಮಣ್ಣ ಅವರು ಇವಾಗ ಸ್ಟವ್ ಆನ್ ಮಾಡಿ ನಮ್ಮ ಪಲಾವ್ ಮಾಡುವ ಪಾತ್ರೆಯನ್ನು ಇಡ್ತಾ ಇದ್ದೀವಿ. ಎಣ್ಣೆ ಹಾಕಿ ಮೊದಲು, ಆಮೇಲೆ ಕಾದ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಎಣ್ಣೆ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಎಣ್ಣೆ ಫ್ರೈ ಮಾಡ್ಕೊಳಕ್ಕೆ ಶೇಂಗಾ, ಹಸಿ ಬಟಾಣಿ, ಮಸಾಲೆ ಐಟಮ್ಸ್ ಹಾಕಿದ್ವಿ. ಮೊದಲು ಮಸಾಲೆ ಐಟಮ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ, ಆಮೇಲೆ ಶೇಂಗಾ ಹಾಕಿದ್ವಿ. ಶೇಂಗಾ ಹಾಕಿದ ಮೇಲೆ ಒಂದು ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಜಾಸ್ತಿನೇ ಇತ್ತು, ಹಸಿ ಬಟಾಣಿ ಜಾಸ್ತಿನೇ ಹಾಕಿದ್ವಿ. ಚೆನ್ನಾಗಿ ಟೇಸ್ಟ್ ಇತ್ತು ಅವತ್ತು. ಆಮೇಲೆ ಕರಿಬೇವು ಹಾಕಿದ್ವಿ. ಕರಿಬೇವು ಆದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕಿದ ಮೇಲೆ ಆಲೂಗಡ್ಡೆ ಅಂತಂದರೆ ಕ್ಯಾರೆಟು ಪ್ಲಸ್ ಬೀನ್ಸು. ನೆಕ್ಸ್ಟ್ ಆಲೂಗಡ್ಡೆ, ಕ್ಯಾರೆಟು ಮತ್ತು ಬೀನ್ಸ್ ಹಾಕೋಕ್ಕೆ ನಮ್ಮ ಸ್ವಾಮಿ ರೆಡಿಯಾಗಿ ಕುಂತಿದ್ದಾನೆ. ಅದೇ ನೆಕ್ಸ್ಟು ನಮ್ಮ ಸೋಮು ಅವರು ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಕುಕ್ಕಿಂಗ್ ಕೂಡ ಇವರು. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಒಂದೇ ಸರಿ ಮಿಕ್ಸ್ ಮಾಡಿದ್ದೀವಿ. ಎಲ್ಲ ಐಟಮ್ಸ್ ಫ್ರೈ ಮಾಡ್ತಾ ಇದ್ದೀವಿ. ಟೊಮೊಟೊ ಒಂದೇ ಬಾಕಿ ಇದೆ, ಇವಾಗ ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಸೋಮವರು. ತಂಬನಿ ಟೊಮೊಟೊ ಕಟ್ಟಾಯ್ತು. ಟೊಮೊಟೊ ಹಾಕಿದ್ರೆ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಎಷ್ಟು ನೀರು ಬೇಕು ನೋಡು, ಅಷ್ಟು ನೀರನ್ನ ಪಾತ್ರೆಗೆ ಹಾಕಿದ್ವಿ. ಅದಕ್ಕೆ ನಮ್ಮ ಸ್ವಾಮಿ ಅಕ್ಕಿ ಹಾಕ್ತಾಯಿದ್ದಾನೆ. ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮೊಸರು ಬಜ್ಜಿ, ಟೊಮೊಟೊ, ಈರುಳ್ಳಿ ಮತ್ತಂದ್ರೆ ಕೊತ್ತಂಬರಿಯನ್ನು ನಮ್ಮ ಸೋಮವಾರ ಕಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಮೊಸರನ್ನು ಹಾಕ್ತಾಯಿದ್ದೇವೆ. ಮೊಸರು ಹಾಕಿದ ಮೇಲೆ ಈರುಳ್ಳಿ
ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಮ್ಮ ಪಲಾವ್ ದಮ್ ಕಟ್ಟಿದ ಮೇಲೆ ರೆಡಿ ಆಗ್ತಾಯಿದೆ. ಅಂತೂ ಪಲಾವ್, ಸ್ಪೆಷಲ್ ಪಲಾವ್, ಜಾತ್ರೆಯಲ್ಲಿ ಮಾಡಿದಂಥ ಸ್ಪೆಷಲ್ ಪಲಾವ್ ರೆಡಿ ಆಯಿತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಲ್ಲ ಬ್ಯಾಚುಲರ್ಸ್ ಮಾಡಿದ್ದು, ಜಾತ್ರೆಯಲ್ಲಿ ಹೇಳಿದಂಥ ಸ್ಪೆಷಲ್ ಪಲಾವ್ ಇದು. Hi everyone, this is my YouTube channel. Please subscribe. Thanks for watching.